ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೀಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ಸಾಧಾರಣ ಕಾಲದ ಎರಡನೆಯ ಭಾನುವಾರ. ನಮಗೆಲ್ಲರಿಗೂ ಈಗಾಗಲೇ ತಿಳಿದಿರುವ ಹಾಗೆ ಧರ್ಮಸಭೆಯು ಪ್ರತಿ ಪೂಜಾ ವಿಧಿಯ ವರ್ಷಕ್ಕೂ ಸಿನಾಪ್ಟಿಕ್ ಗಾಸ್ಪೆಲ್ಸ್ ಎಂದು ಕರೆಯಲ್ಪಡುವ ಮತ್ತಾಯ, ಮಾರ್ಕ ಮತ್ತು ಲೂಕರ ಶುಭ ಸಂದೇಶಗಳಿಂದ ಒಂದೊಂದು ಶುಭ ಸಂದೇಶದ ಪುಸ್ತಕಗಳನ್ನು ಆಯಾ ವರ್ಷದ ವಾಚನಗಳಿಗೆ ಬಳಸುತ್ತದೆ. ಆದರೆ ಸಂತ ಯೋವಾನರ ಶುಭ ಸಂದೇಶಕ್ಕಾಗಿ ಯಾವುದೇ ಪ್ರತ್ಯೇಕ ವರ್ಷವಿಲ್ಲ. ಹೀಗಾಗಿ ಈ ವರ್ಷಗಳ ಕೆಲವು ಪ್ರಮುಖ ದಿನಗಳಲ್ಲಿ ಮಾತ್ರ ಸಂತ ಯೋವಾನರ ಶುಭ ಸಂದೇಶದಿಂದ ವಾಕ್ಯಗಳನ್ನು ತೆಗೆದು ವಾಚನಕ್ಕಾಗಿ ಕೊಡುತ್ತದೆ. ಅಂತಹ ಒಂದು ದಿನವೇ ಈ ಸಾಧಾರಣ ಕಾಲದ ಎರಡನೆಯ ಭಾನುವಾರ. ಹಾಗಾಗಿ ಈ ವರ್ಷ ಸಿಗೆ ಲೂಕರ ಶುಭ ಸಂದೇಶ ಇದ್ದರೂ ಈ ದಿನ ಯೋವಾನರ ಶುಭ ಸಂದೇಶದಿಂದ ವಾಚನವನ್ನು ಓದಲಿದ್ದೇವೆ. ಅದು ಯೇಸುಸ್ವಾಮಿಯ ಬಹಿರಂಗ ಜೀವನದ ಆರಂಭದಲ್ಲಿ ನಡೆದ ಮುಖ್ಯವಾದ ನಿದರ್ಶನವಾಗಿರುವ ಕಾನಾ ಮದುವೆಯಲ್ಲಿ ನಡೆದ ದ್ರಾಕ್ಷರಸದ ಅದ್ಭುತ. ಇದು ಯೇಸುಸ್ವಾಮಿ ಹೇಗೆ ಧರ್ಮಸಭೆಗೆ ಒಬ್ಬ ಮದುಮಗನಾಗಿ ಪ್ರಕಟಿಸಿಕೊಂಡಿದ್ದಾರೆ ಎಂದು ಅಧ್ಯಯನ ಮಾಡಲು ಒಂದು ಉತ್ತಮ ಅವಕಾಶ. ಮೊದಲು ನಾವು ಇದರ ವಾಕ್ಯಗಳನ್ನು ಓದಿ ನಂತರ ಅದು ಹೇಗೆ ಇಂದಿನ ಹಳೆಯ ಒಡಂಬಡಿಕೆಯ ವಾಚನಕ್ಕೆ ಸಂಬಂಧಪಡುತ್ತದೆ ಎಂಬುದನ್ನು ನೋಡೋಣ. ಬನ್ನಿ, ಈಗ ಯೋವಾನರ ಶುಭ ಸಂದೇಶದ ಅಧ್ಯಾಯ 2 1-11 ವಾಕ್ಯಗಳನ್ನು ಓದೋಣ. ಮಾರನೇ ದಿನ ಗಲಿಲೆಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸುಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷರಸ ಸಾಲದೆ ಹೋಯಿತು. ಆಗ ಯೇಸುವಿನ ತಾಯಿ, ಅವರಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತಿ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸುಸ್ವಾಮಿ ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೆ ತುಂಬಿದರು. ಯೇಸು, ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು. ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು. ಅದು ಎಲ್ಲಿಂದ ಬಂದಿತೆಂಬುದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು. ಆದುದರಿಂದ ಅವನು ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ. ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಸಾಧಾರಣ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನಾದರೂ ಉತ್ತಮವಾದುದನ್ನು ಈವರೆಗೆ ಇಟ್ಟಿದ್ದೀಯಲ್ಲ ಎಂದು ಹೇಳಿದನು. ಯೇಸು ಮಾಡಿದ ಮೊದಲನೆಯ ಸೂಚಕ ಕಾರ್ಯ ಇದು. ಇದನ್ನು ಗಲಿಲೆಯ ನಾಡಿನ ಕಾನಾ ಊರಿನಲ್ಲಿ ಮಾಡಿ ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು. ಅವರ ಶಿಷ್ಯರಿಗೂ ಅವರಲ್ಲಿ ವಿಶ್ವಾಸ ಮೂಡಿತ್ತು. ಈ ವರ್ಷ ಸಿನಲ್ಲಿ ನಾವು ಲೂಕರ ಶುಭ ಸಂದೇಶವನ್ನು ಅಧ್ಯಯನ ಮಾಡಲಿರುವಾಗ ಧರ್ಮಸಭೆ ಯೋವಾನರ ಶುಭ ಸಂದೇಶದಿಂದ ಈ ವಾಕ್ಯಗಳನ್ನು ಸಾಧಾರಣ ಕಾಲದ ಆರಂಭದಲ್ಲಿ ಏಕೆ ಕೊಟ್ಟಿದೆ ಎಂಬುದಕ್ಕೆ ಸುಳಿವು ಈಗ ನಾವು ಓದಿದ ವಾಚನದ ಕೊನೆಯ ವಾಕ್ಯದಲ್ಲಿದೆ ಎಂಬುದು ನನ್ನ ಅಭಿಪ್ರಾಯ. ಏಕೆಂದರೆ ಯೋವಾನರು ಈ ಕಾನಾ ನಿದರ್ಶನವನ್ನು ಯೇಸುಸ್ವಾಮಿ ತಮ್ಮ ಬಹಿರಂಗ ಜೀವನದಲ್ಲಿ ಮಾಡಿದ ಮೊದಲ ಅದ್ಭುತ ಎಂದು ಪ್ರತ್ಯೇಕಿಸಿ ಬರೆದಿದ್ದಾರೆ. ಯೇಸುಸ್ವಾಮಿ ಮಾಡಿದ ಮೊದಲ ಸೂಚಕ ಕಾರ್ಯ ಇದು ಎಂಬ ವಾಕ್ಯದಲ್ಲಿ ಸೂಚಕ ಕಾರ್ಯ ಎಂಬ ಪದಕ್ಕೆ ಯೋವಾನರು ಬಳಸಿರುವ ಗ್ರೀಕ್ ಪದ ಸೆಮೆಯೋನ್ ಎಂದು. ಇದರ ಅಕ್ಷರಶಃ ಅರ್ಥ ಚಿಹ್ನೆ, ಅಂದರೆ ಅಗೋಚರವಾದ ಆತ್ಮಿಕ ಸತ್ಯತೆಯನ್ನು ಗೋಚರಪಡಿಸಲು ಯೇಸುಸ್ವಾಮಿ ಮಾಡಿದ ಚಿಹ್ನೆ ಎಂದು ಅರ್ಥ. ಹೀಗಾಗಿ ಈ ಮೊದಲ ಅದ್ಭುತವು ಯೋವಾನರ ಶುಭ ಸಂದೇಶದಲ್ಲಿ ಮಾತ್ರವೇ ಇರುವುದರಿಂದ ನಮ್ಮ ಪೂಜಾ ವಿಧಿಯ ಪ್ರತಿ ವರ್ಷಗಳಲ್ಲಿ ಯೇಸುಸ್ವಾಮಿಯ ಬಹಿರಂಗ ಜೀವನವನ್ನು ಅಧ್ಯಯನ ಮಾಡುವ ಮೊದಲು ಅವರ ಮೊದಲ ಅದ್ಭುತವನ್ನು ತಿಳಿದುಕೊಳ್ಳಬೇಕೆಂದೇ ಧರ್ಮಸಭೆ ಈ ವಾಚನವನ್ನು ಕೊಟ್ಟಿದೆ. ಹಾಗಾದರೆ ಯೇಸುಸ್ವಾಮಿ ಈ ಪ್ರತ್ಯೇಕ ಅದ್ಭುತವನ್ನೇ ಮೊದಲು ಮಾಡಲು ಕಾರಣವೇನು ಎಂಬ ಪ್ರಶ್ನೆ ಬರುತ್ತದೆ. ಈ ರೀತಿ ಯೋಚಿಸಿ ನೋಡಿ. ಇಲ್ಲಿ ಯೇಸುಸ್ವಾಮಿ ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸಲು ಬೇರೆ ಎಷ್ಟೋ ಅದ್ಭುತಗಳನ್ನು ಉಪಯೋಗಿಸಬಹುದಿತ್ತು ಅಲ್ವಾ? ಉದಾಹರಣೆಗೆ, ಅವರು ಈ ಲೋಕಕ್ಕೆ ಬಂದ ಮೂಲ ಉದ್ದೇಶ ಕೇವಲ ಸೈತಾನನನ್ನು ಜಯಿಸುವುದೇ ಆಗಿದ್ದರೆ ಮೊದಲು ದೆವ್ವ ಹಿಡಿದವನಿಗೆ ದೆವ್ವ ಬಿಡಿಸುವ ಸೂಚಕ ಕಾರ್ಯವನ್ನು ಮಾಡುವುದರ ಮೂಲಕ ಅವರ ಬಹಿರಂಗ ಜೀವನವನ್ನು ಪ್ರಾರಂಭ ಮಾಡಬಹುದಾಗಿತ್ತು. ಅಥವಾ ಅವರು ಈ ಲೋಕಕ್ಕೆ ಬಂದ ಮೂಲ ಉದ್ದೇಶ ಕೇವಲ ರೋಗಗಳನ್ನು, ನರಳುವಿಕೆಯನ್ನು ನಾಶ ಮಾಡುವುದೇ ಆಗಿದ್ದರೆ ಮೊದಲು ಯಾವುದೋ ಒಂದು ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸುವ ಸೂಚಕ ಕಾರ್ಯವನ್ನು ಮಾಡುವುದರ ಮೂಲಕ ಅವರ ಬಹಿರಂಗ ಜೀವನವನ್ನು ಪ್ರಾರಂಭ ಮಾಡಬಹುದಾಗಿತ್ತು. ಅಥವಾ ಅವರು ಈ ಲೋಕಕ್ಕೆ ಬಂದ ಮೂಲ ಉದ್ದೇಶ ಕೇವಲ ಮರಣವನ್ನು ಈ ಲೋಕದಿಂದ ನಾಶ ಮಾಡುವುದೇ ಆಗಿದ್ದರೆ ಲಾಜರನನ್ನು ಮರಣದಿಂದ ಎಬ್ಬಿಸಿದ ಹಾಗೆ ಮೊದಲು ಯಾವುದೋ ಒಬ್ಬ ಮೃತ ವ್ಯಕ್ತಿಗೆ ಪುನರ್ಜೀವನ ಕೊಟ್ಟು ಎಬ್ಬಿಸುವ ಸೂಚಕ ಕಾರ್ಯವನ್ನು ಮಾಡುವುದರ ಮೂಲಕ ಅವರ ಬಹಿರಂಗ ಜೀವನವನ್ನು ಪ್ರಾರಂಭ ಮಾಡಬಹುದಾಗಿತ್ತು. ಇವೆಲ್ಲವೂ ಮುಖ್ಯವಾದ ಉದ್ದೇಶವೇ, ಆದರೆ ಅವು ಅವರ ಮೂಲ ಉದ್ದೇಶವಲ್ಲ.
ಅವರು ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸಲು ಶಿಷ್ಯರ ನಂಬಿಕೆಯನ್ನು ಗಳಿಸಲು ಆಯ್ಕೆ ಮಾಡಿದ ಮೊದಲ ಅದ್ಭುತ ನೀರನ್ನು ದ್ರಾಕ್ಷರಸ ಮಾಡುವುದು. ಹಾಗಾದರೆ ಈ ಅದ್ಭುತದ ಮಹತ್ವವೇನು? ಈ ಅದ್ಭುತದಿಂದ ಅವರು ಈ ಲೋಕಕ್ಕೆ ಬಂದ ಮೂಲ ಉದ್ದೇಶವನ್ನು ತಿಳಿಯುವುದು ಹೇಗೆ? ಇದು ಯೇಸು ಸ್ವಾಮಿಯ ನಿಜ ವ್ಯಕ್ತಿತ್ವವನ್ನು ಹೇಗೆ ತಿಳಿಸುತ್ತದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಾವು ಹಳೆಯ ಒಡಂಬಡಿಕೆಯ ಕೆಲವು ಪ್ರವಾದನೆಗಳನ್ನು ಮತ್ತು ಆ ಕಾಲದ ಯಹೂದ್ಯರ ಮದುವೆಯ ಸಮಾರಂಭವನ್ನು ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಏಕೆಂದರೆ ಆಗಿನ ಕಾಲದ ಯಹೂದ್ಯರ ಮದುವೆಯು 1 ವಾರ ಪೂರ್ತಿ ನಡೆಯುತ್ತಿದ್ದವು. ಕುಟುಂಬಗಳು, ಸ್ನೇಹಿತರು, ಪರಿಚಯಸ್ಥರು, ನೆರೆಹೊರೆಯವರೆಲ್ಲರೂ ಸೇರಿ ವಧುವರರ ಜೊತೆ ಸಂಭ್ರಮಿಸಿ ವಾರದ 7 ದಿನಗಳಲ್ಲಿ ಹಬ್ಬದಂತೆ ಆಚರಿಸಲಾಗುತ್ತಿತ್ತು. ಕಾನಾ ಊರಿನಲ್ಲಿ ಇಂತಹ ಒಂದು ಮದುವೆಗೆ ಮಾತೆ ಮರಿಯಮ್ಮನವರನ್ನು ಯೇಸು ಸ್ವಾಮಿಯನ್ನು ಆಹ್ವಾನಿಸಲಾಗಿತ್ತು. ಇಂತಹ 7 ದಿನಗಳ ಮದುವೆಯ ಸಮಾರಂಭಗಳಿರಬೇಕಾದರೆ ಆಹಾರ ಅಥವಾ ಪಾನೀಯಗಳ ಕೊರತೆ ಉಂಟಾಗುವುದು ಸಹಜ. ಅಂತಹ ಒಂದು ಕೊರತೆಯೇ ಈ ಮದುವೆಯಲ್ಲೂ ಆಗಿರುವುದು. ಅದು ದ್ರಾಕ್ಷಾರಸದ ಕೊರತೆ. ಪ್ರತಿ ಕುಟುಂಬದ ಕೊರತೆಯನ್ನು ಮೊದಲು ತಾಯಂದಿರು ಗುರುತಿಸುವಂತೆ ಇಲ್ಲಿಯೂ ಮಾತೆ ಮರಿಯಮ್ಮನವರು ಒಂದು ಒಳ್ಳೆಯ ತಾಯಿಯಂತೆ ಗುರುತಿಸಿ ಯೇಸು ಸ್ವಾಮಿಯ ಗಮನಕ್ಕೆ ತಂದು ಇದಕ್ಕೆ ಏನಾದರೂ ಮಾಡಬೇಕೆಂಬ ಹಂಬಲದಿಂದ ವಿನಂತಿ ಮಾಡಿದರು. ಹಾಗಂತ ಮರಿಯಮ್ಮನವರು ಈ ಕೊರತೆಯನ್ನು ಸರಿ ಮಾಡು ಎಂದು ಯೇಸು ಸ್ವಾಮಿಗೆ ಹೇಳಲಿಲ್ಲ. ಬದಲಾಗಿ ಅವರಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ ಎಂದಷ್ಟೇ ಹೇಳಿದರು. ಆದರೂ ಆ ಮಾತಿನ ಒಳಗೆ ಒಂದು ಮುಗ್ಧ ಬೇಡಿಕೆ ಇತ್ತು ಎಂಬುದನ್ನು ನಾವು ಇಲ್ಲಿ ಗ್ರಹಿಸಬಹುದು. ಆಗ ಯೇಸು ಸ್ವಾಮಿ, ಸ್ತ್ರೀಯೇ, ಇದರಿಂದ ನನಗೂ ನಿನಗೂ ಏನಾಗಬೇಕಾಗಿದೆ ಎಂದು ಕೇಳುತ್ತಾರೆ. ನಾವು ಬಳಸುವ ಸರಳ ಭಾಷಾಂತರದ ಬೈಬಲಿನಲ್ಲಿ ಅಮ್ಮ ಇದನ್ನು ನನಗೇಕೆ ಹೇಳುತ್ತಿರುವೆ ಎಂದು ಅನುವಾದ ಮಾಡಲಾಗಿದೆ. ಆದರೆ ಯೋವಾನರು ಬರೆದ ಗ್ರೀಕ್ ಭಾಷೆಯಲ್ಲಿ ನಿಜವಾಗಿಯೂ ಬರೆಯಲಾಗಿರುವ ಮೂಲ ಪದಗಳನ್ನು ಅಕ್ಷರಸವಾಗಿ ಭಾಷಾಂತರ ಮಾಡಿದರೆ ಸ್ತ್ರೀಯೇ, ಇದರಿಂದ ನನಗೂ ನಿನಗೂ ಏನಾಗಬೇಕಿದೆ ಎಂದು ಅನುವಾದವಾಗುತ್ತದೆ. ಇಲ್ಲಿ ಯೇಸು ಸ್ವಾಮಿ ಕೇಳಿದ್ದು ಒಂದು ನ್ಯಾಯವಾದ ಪ್ರಶ್ನೆ. ಏಕೆಂದರೆ ಮೇರಿ ಮಾತೆ ಮತ್ತು ಯೇಸು ಸ್ವಾಮಿ ಈ ಮದುವೆಗೆ ಆಮಂತ್ರಿಸಲಾದ ಕೇವಲ ಅತಿಥಿಗಳು ಅಷ್ಟೇ. ಈ ಮದುವೆಯ ಆಹಾರ ಪಾನಗಳಲ್ಲಿ ಏನಾದರೂ ಕೊರತೆ ಆದರೆ ಅದು ಆ ಕುಟುಂಬದ ಹೊಣೆ. ಅತಿಥಿಗಳಿಗೂ ಆ ಕೊರತೆಗೂ ಏನೂ ಸಂಬಂಧವಿರುವುದಿಲ್ಲ. ಬಂದಿರುವ ಅತಿಥಿಗಳನ್ನು ಏನು ಕೊರತೆ ಇಲ್ಲದಂತೆ ಉಪಚರಿಸುವುದು ಆ ಕುಟುಂಬದ ಜವಾಬ್ದಾರಿ. ಅದಕ್ಕಾಗಿ ಯೇಸು ಸ್ವಾಮಿ ಇದರಿಂದ ನಮಗೇನಾಗಬೇಕಿದೆ ಎಂದು ಕೇಳಿದ್ದಾರೆ. ಆ ಮದುವೆಯ ಮದುವಣಿಗ ಹೇಗಾದರೂ ಮಾಡಿ ಹಣ ಖರ್ಚು ಮಾಡಿ ಎಲ್ಲಿಂದಾದರೂ ಹೊಂದಿಸಿ ದ್ರಾಕ್ಷರಸವನ್ನು ಕೊಟ್ಟು ಆಹ್ವಾನಿತರನ್ನು ಉಪಚರಿಸುವುದು ಆ ಮದುವೆಯನ್ನು ಆಯೋಜಿಸಿದ ಮದುವಣಿಗನ ಕರ್ತವ್ಯ. ಆದರೆ ಇಲ್ಲಿ ಯೇಸು ಸ್ವಾಮಿಯ ಮರಿಯಮ್ಮನವರಿಗೆ ಬೇರೊಂದು ಮಾತನ್ನೂ ಹೇಳುತ್ತಾರೆ. ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಹೇಳುತ್ತಾರೆ. ನಾವು ಯೋವಾನರ ಶುಭ ಸಂದೇಶವನ್ನು ಗಮನವಿಟ್ಟು ಅಧ್ಯಯನ ಮಾಡಿದರೆ ನಮಗೆ ಅರ್ಥವಾಗುತ್ತದೆ, ಅವರ ಗಳಿಗೆ ಎಂದರೆ ಅದು ಯೇಸು ಸ್ವಾಮಿಯ ಶಿಲುಬೆ ಯಾತನೆಯ ಗಳಿಗೆ ಎಂದು. ಇಲ್ಲಿ ಒಂದು ಕ್ಷಣ ಈ ನಿದರ್ಶನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಈ ಕುಟುಂಬದ ಮದುವೆಯಲ್ಲಿ ದ್ರಾಕ್ಷಾರಸ ಖಾಲಿಯಾಗಿದೆ ಎಂದು ಮರಿಯಮ್ಮನವರು ಹೇಳಿದ್ದಕ್ಕೂ ಯೇಸು ಸ್ವಾಮಿಯ ಯಾತನೆಯ ಗಳಿಗೆಗೂ ಏನು ಸಂಬಂಧವಿರಬಹುದು? ಯೇಸು ಸ್ವಾಮಿ ಏಕೆ ಈ ವಿಷಯವನ್ನು ಇಲ್ಲಿ ತಂದಿರಬೇಕು ಎಂದು ಯೋಚಿಸಿ. ಅವರು ಬೇರೆ ಎಷ್ಟೋ ಅದ್ಭುತಗಳನ್ನು ಮಾಡಬೇಕಾದರೆ ಈ ರೀತಿ ಹೇಳಿಲ್ಲ. ಎಷ್ಟೋ ಜನರು ಅವರಿಗೆ ಅದ್ಭುತ ಮಾಡಿ ಎಂದು ಬೇಡಿಕೊಂಡಾಗ ಯೇಸು ಸ್ವಾಮಿ ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ತಮ್ಮ ಯಾತನೆಯ ಗಳಿಗೆಯ ಬಗ್ಗೆ ಹೇಳಿಲ್ಲ. ಆದರೆ ಇಲ್ಲಿ ಮಾತ್ರ ಏಕೆ ಹೇಳಬೇಕು? ಹಾಗಾದರೆ ಯೇಸು ಸ್ವಾಮಿಗೂ ಮದುವೆಗೂ ದ್ರಾಕ್ಷಾರಸಕ್ಕೂ ಏನೋ ಒಂದು ರಹಸ್ಯದ ಸಂಬಂಧ ಇದೆ ಎಂದು ಮರಿಯಮ್ಮನವರಿಗೆ ಮತ್ತು ಯೇಸು ಸ್ವಾಮಿಗೆ ಮಾತ್ರ ತಿಳಿದಿರುವ ಒಂದು ವಿಷಯವಿರಬೇಕು. ಅದು ಇವರಿಬ್ಬರಿಗೂ ಮಾತ್ರವೇ ತಿಳಿದಿರಬೇಕು. ಇಲ್ಲದಿದ್ದರೆ ಅವರು ಈ ಚಿಕ್ಕ ವಿಷಯಕ್ಕೆ ಅವರು ಲೋಕಕ್ಕೆ ಬಂದ ಪ್ರಮುಖ ಉದ್ದೇಶವಾದ ಶಿಲುಬೆ ಯಾತನೆಯನ್ನು ಸಂಬಂಧಿಸಿ ಹೇಳುವ ಅವಶ್ಯಕತೆಯೇ ಇರಲಿಲ್ಲ. ಆದರೂ ಹಾಗೆ ಹೇಳಿದ್ದಾರೆಂದರೆ ಯೇಸು ಸ್ವಾಮಿಗೂ ಮದುವೆಗೂ ದ್ರಾಕ್ಷಾರಸಕ್ಕೂ ಖಂಡಿತವಾಗಿಯೂ ಏನೋ ಒಂದು ರಹಸ್ಯವಾದ ಸಂಬಂಧವಿರಲೇಬೇಕು. ಅದು ಕೇವಲ ಅವರಿಬ್ಬರಿಗೆ ಮಾತ್ರವೇ ಗೊತ್ತಿರಬೇಕು. ಈ ರಹಸ್ಯವನ್ನು ತಿಳಿಯಲು ನಾವು ಪ್ರಾಚೀನ ಯಹೂದ್ಯ ಧರ್ಮದಲ್ಲಿದ್ದ ಒಂದು ಸಂಪ್ರದಾಯವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅದು ಮೆಸ್ಸಿಯನ ಭೋಜನ ಎಂಬ ಸಂಪ್ರದಾಯ. ನಾವು ಹಳೆಯ ಒಡಂಬಡಿಕೆಯ ಪ್ರವಾದಿ ಯೆಶಾಯನ ಗ್ರಂಥವನ್ನು ನೋಡುವುದಾದರೆ, ವಿಶೇಷವಾಗಿ 25ನೇ ಅಧ್ಯಾಯವನ್ನು ಓದುವುದಾದರೆ, ಅಲ್ಲಿ ಯಾವಾಗ ರಕ್ಷಣಾ ಕಾಲವು ಬರುತ್ತದೋ ಆಗ ದೇವರು ಉತ್ತಮವಾದ ದ್ರಾಕ್ಷಾರಸದ ಮಹಾ ಭೋಜನ ಕೂಟವನ್ನು ಆಯೋಜಿಸುತ್ತಾರೆ ಎಂಬುದರ ಬಗ್ಗೆ ಬರೆಯಲಾಗಿದೆ. ಮತ್ತು ಸಕಲ ದೇಶಗಳ ಜನರು ಈ ಮಹಾ ಭೋಜನ ಕೂಟಕ್ಕೆ ಬಂದು ಈ ಉತ್ತಮವಾದ ದ್ರಾಕ್ಷಾರಸವನ್ನು ಕುಡಿಯುತ್ತಾರೆ ಮತ್ತು ಬಲಿಯ ಊಟವನ್ನು ಮಾಡುತ್ತಾರೆ. ಆಗ ಅವರಿಂದ ನಿತ್ಯ ಮರಣವನ್ನು ನಾಶ ಮಾಡಲಾಗುತ್ತದೆ ಹಾಗೂ ಅವರ ಪಾಪಗಳಿಗೆ ಕ್ಷಮೆಯನ್ನು ಕೊಡಲಾಗುತ್ತದೆ ಎಂಬುದಾಗಿ ಬರೆಯಲಾಗಿದೆ. ಯಹೂದ್ಯರ ಸಂಪ್ರದಾಯದಲ್ಲಿ ಇದಕ್ಕೆ ಮೆಸ್ಸಿಯನ ಭೋಜನ ಕೂಟ ಎಂದು ಕರೆಯಲಾಗುತ್ತದೆ.
ಇದರಲ್ಲಿ ಉತ್ತಮವಾದ ದ್ರಾಕ್ಷಾರಸವನ್ನು ಹೇರಳವಾಗಿ ಕೊಡಲಾಗುತ್ತದೆ ಎಂದು ವಿಶೇಷವಾಗಿ ಹೇಳಲಾಗಿದೆ. ಹಾಗಾಗಿ ಈ ಮೆಸ್ಸಿಯನ ಮಹಾಭೋಜನದ ರಹಸ್ಯವನ್ನು ಮೊದಲೇ ಅರಿತಿದ್ದರಿಂದ ಹಾಗೂ ಯೇಸು ಸ್ವಾಮಿಯ ದೈವಿಕ ಮೆಸ್ಸಿಯ ಎಂದು ತಿಳಿದಿದ್ದರಿಂದ ಅವರಲ್ಲಿ ದ್ರಾಕ್ಷಾರಸವು ಮುಗಿದು ಹೋಗಿದೆ ಎಂದು ಮೇರಿ ಮಾತೆ ಹೇಳುವುದರ ಮೂಲಕ ಯೇಸು ನಿಜವಾಗಿಯೂ ಯಾರೆಂದು ಈ ಲೋಕಕ್ಕೆ ಪ್ರಕಟಪಡಿಸಲು ಮತ್ತು ಈ ಮಹಾಭೋಜನಕೂಟದ ಮೊದಲ ಹಂತವನ್ನು ಈಗಲೇ ಉದ್ಘಾಟಿಸಲು ಯೇಸು ಸ್ವಾಮಿಯನ್ನು ಮೇರಿ ಮಾತೆ ಆಹ್ವಾನಿಸುತ್ತಿದ್ದಾರೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಮಹಾಭೋಜನದ ಆ ನನ್ನ ಗಳಿಗೆ ಇನ್ನೂ ಬಂದಿಲ್ಲವೆಂದು ಹೇಳಿದರು. ಆದರೆ ತನ್ನ ಮಗ ನಿಜವಾಗಿಯೂ ಯಾರು, ಅವರು ಬಂದಿರುವ ಉದ್ದೇಶವೇನು ಎಂದು ತಿಳಿದಿದ್ದರಿಂದಲೂ ಯೇಸು ಸ್ವಾಮಿಯ ಮೇಲಿದ್ದ ಅಪಾರ ವಿಶ್ವಾಸದಿಂದಲೂ ಮೇರಿ ಮಾತೆ ಆ ಸೇವಕರಿಗೆ ಆತನು ಹೇಳಿದಂತೆ ಮಾಡಿ ಎಂದು ಹೇಳುತ್ತಾರೆ. ಇಲ್ಲಿ ಒಂದು ವಿಷಯ ಗಮನಿಸಿ. ಯೇಸು ಸ್ವಾಮಿ ಪುನರುತ್ಥಾನರಾದ ಮೇಲೆ ಈ ಲೋಕವನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗುವಾಗ ಪ್ರೇಷಿತರಿಗೆ ಹೇಳುವ ಬಹುಮುಖ್ಯವಾದ ಕೊನೆಯ ಮಾತು, ನಾನು ಆಜ್ಞಾಪಿಸಿದ್ದನ್ನು ನನ್ನ ವಿಶ್ವಾಸಿಗಳು ಪಾಲಿಸಿ ನಡೆಯುವಂತೆ ನೀವು ಬೋಧಿಸಿರಿ ಎಂದು ಹೇಳಿ ಹೋಗುತ್ತಾರೆ. ಇದನ್ನು ಯೇಸುವಿನ ದಿ ಗ್ರೇಟ್ ಕಮಿಷನ್ ಎಂದು ಕರೆಯಲಾಗುತ್ತದೆ. ಆದರೆ ಯೇಸು ಸ್ವಾಮಿ ಪ್ರೇಷಿತರಿಗೆ ಕೊಟ್ಟ ಆಯೋಗಗಳಲ್ಲಿಯೇ ಇದೇ ಪ್ರಧಾನ ಆಯೋಗ ಎಂದು ಅರ್ಥ. ಆದರೆ ಈ ಪ್ರಧಾನ ಆಯೋಗವನ್ನು ಮೇರಿ ಮಾತೆಯು ಯೇಸು ಸ್ವಾಮಿಯ ಬಹಿರಂಗ ಜೀವನ ಪ್ರಾರಂಭ ಮಾಡುವ ಮೊದಲೇ ಹೇಳಿಬಿಟ್ಟಿದ್ದಾರೆ. ಅದೇ ಆ ಸೇವಕರಿಗೆ ಹೇಳಿದ ಮಾತು, ಆತನು ಹೇಳಿದಂತೆ ಮಾಡಿ ಎಂಬುದು. ಇದರಿಂದ ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಪ್ರೇಷಿತರು ಮಾಡಬೇಕಾಗಿದ್ದ ಪ್ರಧಾನ ಕಾರ್ಯವನ್ನು ಮರಿಯಮ್ಮನವರು ಯೇಸು ಸ್ವಾಮಿಯ ಬಹಿರಂಗ ಜೀವನದ ಆರಂಭದಲ್ಲೇ ಮಾಡಿಬಿಟ್ಟಿದ್ದಾರೆ. ನಂತರ ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಹೇಳಿದರು. ಒಬ್ಬ ವಿಧೇಯ ಹಾಗೂ ನಿಷ್ಠಾವಂತ ಯಹೂದ್ಯನಾದ ಯೇಸು ಸ್ವಾಮಿ ತನ್ನ ನಿಜ ಸ್ವರೂಪದ ಮೇಲೆ ಅಪಾರ ವಿಶ್ವಾಸವಿಟ್ಟಿದ್ದ ತಾಯಿಯ ಮಾತಿಗೆ ಗೌರವ ಕೊಟ್ಟು ಆ ದ್ರಾಕ್ಷಾರಸದ ಕೊರತೆಯನ್ನು ನೀಗಿಸಲು ಹಾಗೂ ಮೆಸ್ಸಿಯನ ಮಹಾಭೋಜನದ ಮೊದಲ ಹಂತವನ್ನು ತೊಡಗಿಸಲು ಮುಂದಾಗುತ್ತಾರೆ. ಅವರು ಸೇವಕರಿಗೆ 6 ಬಾನೆಗಳಲ್ಲಿ ನೀರು ತುಂಬಿಸಲು ಹೇಳುತ್ತಾರೆ. ನಂತರ ಯೇಸು ಸ್ವಾಮಿ ಆ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸುತ್ತಾರೆ. ಅದು ಅಲ್ಪ ಸ್ವಲ್ಪ ದ್ರಾಕ್ಷಾರಸವಲ್ಲ, ಅಂದು ಅಪಾರ ಪ್ರಮಾಣದ ದ್ರಾಕ್ಷಾರಸವನ್ನು ಕೊಡಲಾಯಿತು. ಏಕೆಂದರೆ ಒಂದೊಂದು ಬಾನೆಯು ಸುಮಾರು 115 ಲೀಟರ್ಗಳಷ್ಟು ದ್ರವ್ಯವನ್ನು ತುಂಬುವಂತದ್ದಾಗಿತ್ತು. ಇಂತಹ 6 ಬಾನೆಗಳು ಎಂದರೆ ಸುಮಾರು 680 ಲೀಟರ್ಗಳಷ್ಟು ಅಪಾರ ಪ್ರಮಾಣದ ಮತ್ತು ಅತಿ ಗುಣಮಟ್ಟದ ದ್ರಾಕ್ಷಾರಸವನ್ನು ಕೊಡಲಾಯಿತು. ನಂತರ ಆ ದ್ರಾಕ್ಷಾರಸವನ್ನು ಆ ಸಂಭ್ರಮದ ಮೇಲ್ವಿಚಾರಕನಿಗೆ ಕೊಡಲಾಯಿತು. ಅವನು ಅದರ ರುಚಿ ನೋಡಿ ಆ ಮದುವೆಯ ಮದುವಣಿಗನನ್ನು ಕರೆದು ಉತ್ತಮವಾದ ದ್ರಾಕ್ಷಾರಸವನ್ನು ಕೊಟ್ಟಿದ್ದಕ್ಕಾಗಿ ಹೊಗಳುತ್ತಾನೆ. ಆದರೆ ಅವನಿಗೂ ಗೊತ್ತಿಲ್ಲ ಇದು ಇಹಲೋಕದ ಮದುವಣಿಗ ಕೊಟ್ಟದ್ದಲ್ಲ, ಸ್ವರ್ಗ ಭೂಲೋಕಗಳ ನಿಜವಾದ ಮದುವಣಿಗನಾದ ಯೇಸು ಸ್ವಾಮಿ ಕೊಟ್ಟಿದ್ದು ಎಂದು. ಹೀಗಾಗಿ ಮೇರಿ ಮಾತೆಯ ಮಧ್ಯಸ್ಥಿಕೆಯಿಂದ ಯೇಸು ಸ್ವಾಮಿಯು ನಿಜವಾದ ಮದುವಣಿಗನಾಗಿ ಅಂದು ಅಪಾರ ಪ್ರಮಾಣದ ನೀರನ್ನು ಅತ್ಯುತ್ತಮ ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿ ಜನರಿಗೆ ಕೊಟ್ಟರು. ಹೀಗಾಗಿ ಯೇಸು ಸ್ವಾಮಿ ಕೇವಲ ಒಬ್ಬ ಯಹೂದ್ಯರ ಅರಸ, ಮೆಸ್ಸಿಯ, ರಕ್ಷಕ, ದೇವರ ಪುತ್ರ, ಉತ್ತಮ ಬೋಧಕ ಅಥವಾ ಮಹಾಪ್ರವಾದಿ ಮಾತ್ರವಲ್ಲ, ಇವೆಲ್ಲವುಗಳ ಜೊತೆ ಅವರು ಒಬ್ಬ ಮದುವಣಿಗನೂ ಆಗಿದ್ದರು ಎಂದು ಅರ್ಥ ಮಾಡಿಕೊಳ್ಳಬಹುದು. ಏಕೆಂದ್ರೆ ಮುಂದೆ ನಾವು ಹಳೆಯ ಒಡಂಬಡಿಕೆಯ ವಾಚನವನ್ನು ಓದುವಾಗ ರಕ್ಷಣೆಯ ಕಾಲದಲ್ಲಿ ಮದುವೆಯ ಅದ್ಭುತಕರ ಹಬ್ಬವನ್ನು ಆಯೋಜಿಸುವ ಮದುವಣಿಗ ಅಥವಾ ವರನು ಸರ್ವಶಕ್ತನಾದ ನಮ್ಮ ದೇವರೇ ಎಂದು ತಿಳಿದುಕೊಳ್ಳಲಿದ್ದೇವೆ. ಈ ಕಾನಾದ ಮದುವೆಯ ಯೇಸು ಸ್ವಾಮಿಯೇ ಬರಬೇಕಾಗಿದ್ದ ಮೆಸ್ಸಿಯನ್ ಎಂದು ಪ್ರಕಟಿಸಿತು ಮಾತ್ರವಲ್ಲದೆ ಅವರ ದೈವತ್ವವನ್ನು ಪ್ರಕಟಿಸಿತು. ದೇವರ ಸಾಮ್ರಾಜ್ಯದ ಭೋಜನ, ರಕ್ಷಣೆಯ ಹಬ್ಬ ಮತ್ತು ಕುರಿಮರಿಯ ಮದುವೆಯ ಭೋಜನವನ್ನು ಇಹಲೋಕದಲ್ಲಿ ಸ್ಥಾಪಿಸಲು ಬಂದಿರುವ ದೈವಿಕ ಮದುವಣಿಗನೇ ಈ ಯೇಸು ಕ್ರಿಸ್ತ. ಅದಕ್ಕಾಗಿಯೇ ಅವರು ತಮ್ಮ ಮೊದಲ ಸೂಚಕ ಕಾರ್ಯವಾಗಿ ಇದನ್ನು ಮಾಡಿದರು. ಏಕೆಂದರೆ ಯೇಸು ಸ್ವಾಮಿ ನಮಗೆ ರಕ್ಷಣೆ ಕೊಡುವುದು ನಮ್ಮ ಮೇಲಿನ ಅಪಾರ ಪ್ರೀತಿಯಿಂದ. ಅವರ ಶಿಲುಬೆ ಮರಣವು ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಅಳಿಸಿ ಹಾಕಬಲ್ಲ ಪ್ರೀತಿಯ ಕಾರ್ಯವಾಗಿದೆ. ಹಾಗಾಗಿ ಇದು ನಮ್ಮ ಪಾಪಗಳನ್ನು ಅಳಿಸಿ ಹಾಕುವ ನಿಜವಾದ ಮದುವಣಿಗನ ದೈವಿಕ ಪ್ರೀತಿ. ಆ ಪ್ರೀತಿ ಈ ಕಾನಾ ಮದುವೆಯ ದ್ರಾಕ್ಷಾರಸದ ಅದ್ಭುತದಿಂದ ಪ್ರಾರಂಭವಾಗಿ ಶಿಲುಬೆ ಮರಣದಲ್ಲಿ ಸಂಪೂರ್ಣವಾಗಲಿದೆ. ಈ ಅದ್ಭುತವನ್ನು ನೋಡಿದ ಅವರ ಶಿಷ್ಯರು ಯೇಸು ಸ್ವಾಮಿಯನ್ನು ವಿಶ್ವಾಸಿಸಲು ಪ್ರಾರಂಭಿಸಿದರು. ಇಂತಹ ಅನೇಕ ನಿದರ್ಶನಗಳಲ್ಲಿ ಆದಿಕಾಂಡದಿಂದ ಪ್ರಕಟಣೆಯ ಪುಸ್ತಕದವರೆಗೆ ಯೇಸು ಸ್ವಾಮಿ ಒಬ್ಬ ಮದುವಣಿಗ ಎಂದು ಸೂಚಿಸುವ ಅನೇಕ ರಹಸ್ಯಗಳಡಗಿರುವ ವಾಕ್ಯಗಳು ದೊರೆಯುತ್ತವೆ. ದೈವಿಕ ಮದುವಣಿಗನಾಗಿ ಯೇಸುವಿನ ಕುರಿತು, ಸಭೆಯು ಮದುಮಗಳಾಗಿ ಕಾಣಿಸಿಕೊಳ್ಳುವುದರ ಕುರಿತು, ಸ್ನಾನಿಕ ಯೋವಾನನು ಮದುವಣಿಗನ ಸ್ನೇಹಿತನ ಪಾತ್ರವನ್ನು ವಹಿಸಿರುವ ಕುರಿತು ಹಾಗೂ ಇನ್ನು ಅನೇಕ ರಹಸ್ಯಗಳನ್ನು ವಿವರವಾಗಿ ಮುಕ್ತವಾಗಿ ವಿವರಿಸಿರುವ ಒಂದು ಪುಸ್ತಕವಿದೆ. ಈ ಪುಸ್ತಕದ ಹೆಸರು ಜೀಸಸ್ ದ ಬ್ರೈಡ್ ಗ್ರೂಮ್ ಎಂದು. ಇದನ್ನು ಪ್ರಸಿದ್ಧ ವಿದ್ವಾಂಸ ಡಾಕ್ಟರ್ ಬ್ರ್ಯಾಂಡ್ ಪಿಟ್ರಿ ರವರು ಬರೆದಿದ್ದಾರೆ. ಸಾಧ್ಯವಾದರೆ ದಯವಿಟ್ಟು ಈ ಜ್ಞಾನಪೂರ್ಣವಾದ ಪುಸ್ತಕವನ್ನು ಓದಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸರಿ, ಈಗ ಇಂದಿನ ಮೊದಲನೆಯ ವಾಚನವನ್ನು ನೋಡೋಣ. ಮದುವಣಿಗನ ಬಗ್ಗೆ ಪ್ರವಾದನೆ ಇರುವ ಹಳೆಯ ಒಡಂಬಡಿಕೆಯ ವಾಕ್ಯಗಳನ್ನೇ ಧರ್ಮಸಭೆಯು ಇಂದು ನಮಗೆ ಕೊಟ್ಟಿದೆ. ಈ ವಾಚನದಲ್ಲಿ ಹೇಳಲಾಗಿರುವ ಪ್ರಕಾರ
ದೇವರ ರಕ್ಷಣಾ ಕಾಲವು ಬಂದಾಗ ಸಿಯೋನಿನಲ್ಲಿರುವ ಜೆರುಸಲೇಮ್ ನಗರವು ಹೊಸದಾಗಿ ಸೊಲೊಮೋನನ ಸಮಯದ ಜೆರುಸಲೇಮಿಗಿಂತ ಸಕಲ ವೈಭವಗಳಿಂದ ಶೃಂಗಾರಗೊಳಿಸಲಾಗುತ್ತದೆ. ಮತ್ತು ಇಲ್ಲಿ ಹೊಸ ಜೆರುಸಲೇಮನ್ನು ಒಂದು ಮದುವಣಗಿತ್ತಿಯಂತೆ ಚಿತ್ರಿಸಲಾಗಿದೆ ಹಾಗೂ ದೇವರನ್ನು ಅವಳ ಮದುವಣಿಗನಂತೆ ಚಿತ್ರಿಸಲಾಗಿದೆ. ಅದು ಪ್ರವಾದಿ ಯೆಶಾಯನ ಗ್ರಂಥ 62ನೇ ಅಧ್ಯಾಯದ 1-5 ವಾಕ್ಯಗಳು. ಸಿಯೋನಿನ ಸದ್ಧರ್ಮವು ಪ್ರಕಾಶಗೊಳ್ಳುವ ತನಕ, ಜೆರುಸಲೇಮಿನ ಉದ್ಧಾರ ದೀಪವು ಬೆಳಗುವ ತನಕ ಸುಮ್ಮನಿರೆನು, ನಾನು ಸಿಯೋನಿನ ಹಿತವನ್ನು ಲಕ್ಷಿಸದೆ, ಮೌನವಿರೆನು, ಜೆರುಸಲೇಮಿನ ಸುಕ್ಷೇಮವನ್ನು ಚಿಂತಿಸದೆ. ನೋಡುವರು ಜನಾಂಗಗಳು ನಿನ್ನ ಸದ್ಧರ್ಮವನ್ನು, ಕಾಣುವರು ಸಕಲ ರಾಜರು ನಿನ್ನ ವೈಭವವನ್ನು. ಪಡೆಯುವೆ ನೀನು ಸರ್ವೇಶ್ವರನೇ ಕೊಟ್ಟ ಹೊಸ ಹೆಸರನ್ನು. ಸರ್ವೇಶ್ವರನ ಕೈಯಲ್ಲಿ ನೀನು ಸುಂದರ ಕಿರೀಟವಾಗಿ ಮೆರೆಯುವೆ, ನಿನ್ನ ದೇವರ ಹಸ್ತದಲ್ಲಿ ರಾಜ ಮುಕುಟವಾಗಿ. ಎನ್ನ ಮನದನ್ನೇ ಎನ್ನಿಸಿಕೊಳ್ಳುವೆ ನೀನು, ಸುವಿವಾಯಿತೆ ಎನ್ನಿಸಿಕೊಳ್ಳುವುದು ನಿನ್ನ ನಾಡು. ನಿನ್ನಲ್ಲಿದೆ ಉಲ್ಲಾಸ, ಸರ್ವೇಶ್ವರನಿಗೆ ವಿವಾಹವಾಗುವುದಿದೆ ನಿನ್ನ ನಾಡಿಗೆ. ಯುವಕನು ಕನ್ಯೆ ಯುವತಿಯನ್ನು ವರಿಸುವನು ಸೃಷ್ಟಿಕರ್ತನು ನಿನ್ನನ್ನು. ವರನು ವಧುವಿನಲ್ಲಿ ಆನಂದಿಸುವಂತೆ ನಿನ್ನಲ್ಲಿ ಆನಂದಿಸುವನು ನಿನ್ನ ದೇವನು. ಇಲ್ಲಿ ಕೊನೆಯ ವಾಕ್ಯಕ್ಕೆ ಅನೇಕ ಅನುವಾದಗಳುಂಟು. ಆದರೆ ಹಿಬ್ರು ಪದಗಳ ನಿಜವಾದ ಅನುವಾದವನ್ನು ನಾನು ನಿಮ್ಗೆ ಆಮೇಲೆ ವಿವರಿಸುತ್ತೇನೆ. ಅದಕ್ಕೆ ಮೊದಲು ಈ ವಾಚನದಲ್ಲಿರುವ ಪ್ರಮುಖ ಅಂಶಗಳನ್ನು ನೋಡೋಣ. ಮೊದಲನೆಯದಾಗಿ, ಈಗಾಗಲೇ ಹೇಳಿದಂತೆ ಇದು ಹೊಸ ಜೆರುಸಲೇಮಿನ ಪ್ರವಾದನೆ. ಇಲ್ಲಿ ಅದನ್ನು ಕೇವಲ ಒಂದು ಸ್ತ್ರೀಯಂತೆ ಮಾತ್ರವಲ್ಲದೆ ದೇವರಿಗಾಗಿ ಸಿದ್ಧಪಡಿಸಿದ ಒಂದು ಕನ್ನಿಕೆಯಾಗಿರುವ ಮದುವಣಗಿತ್ತಿ ಎಂದು ಚಿತ್ರಿಸಲಾಗಿದೆ. ಮತ್ತು ಇಲ್ಲಿ ದೇವರಿಗೂ ಜೆರುಸಲೇಮಿಗೂ ಮದುವೆ ಎಂಬಂತೆ ಚಿತ್ರಿಸಿರುವುದನ್ನು ನೀವು ನೋಡಬಹುದು. ಏಕೆಂದರೆ ಜೆರುಸಲೇಮನ್ನು ಹೊಸ ಹೆಸರಿನಿಂದ ಕರೆಯಲಾಗುತ್ತದೆ ಮತ್ತು ಸುಂದರ ಕಿರೀಟ ಹಾಗೂ ರಾಜ ಮುಕುಟ ಅಥವಾ ರಾಜ ಅಣೆಪಟ್ಟಿ ಎಂಬ ಉಡುಗೆಗಳಿಂದ ಅಲಂಕರಿಸಲಾಗುತ್ತದೆ. ಅಂದರೆ ಈ ಜೆರುಸಲೇಮ್ ಎಂಬ ಸ್ತ್ರೀಗೆ ರಾಣಿಯಂತೆ ಉಡುಗೆಗಳನ್ನು ಕೊಡಲಾಗಿದೆ, ಏಕೆಂದರೆ ಆಕೆ ರಾಜನಾಗಿರುವ ದೇವರನ್ನು ಮದುವೆಯಾಗಲಿದ್ದಾಳೆ. ಮತ್ತು ಇಂದಿನ ಕಾಲದಲ್ಲೂ ಮದುವೆಯಾದ ಮೇಲೆ ಹೆಂಡತಿಗೆ ಹೊಸ ಹೆಸರು ಸಿಗುತ್ತದೆ. ಗಂಡನ ಹೆಸರು ಅಥವಾ ಗಂಡನ ಕೊನೆಯ ಹೆಸರನ್ನೇ ಹೆಂಡತಿಯ ಹೆಸರನ್ನಾಗಿ ಅಥವಾ ಕೊನೆಯ ಹೆಸರಾಗಿ ಜೋಡಿಸಿ ಕರೆಯಲಾಗುತ್ತದೆ. ಇದರಿಂದ ಆ ಹೆಂಡತಿಯು ತನ್ನ ಗಂಡನಿಗೆ ಸೇರಿದವಳು ಎಂದರ್ಥ. ಅದೇ ರೀತಿ ಜೆರುಸಲೇಮಿಗೂ ದೇವರಿನವಳು ಎಂಬ ಹೊಸ ಹೆಸರು ಕೊಡುವ ಬಗ್ಗೆ ಇಲ್ಲಿ ಬರೆಯಲಾಗಿದೆ. ಇವೆಲ್ಲ ಓದಬೇಕಾದ್ರೆ ಇದು ದೇವರ ಮತ್ತು ಜೆರುಸಲೇಮಿನ ಮದುವೆಯ ಸನ್ನಿವೇಶ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಈಗ ನೀವು ಯೋಚಿಸಬಹುದು, ಇದು ಯಾವ ರೀತಿಯ ಮದುವೆ, ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂದು. ಇದು ದೇವರ ಮತ್ತು ತಮ್ಮ ಜನರ ನಡುವಿನ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ದೇವರ ಜನರಾದ ಇಸ್ರಾಯೇಲರನ್ನು ಜೆರುಸಲೇಮಿಗೆ ವ್ಯಕ್ತೀಕೃತಗೊಳಿಸಲಾಗಿದೆ ಮತ್ತು ಆ ಜೆರುಸಲೇಮನ್ನು ಒಂದು ಮದುವಣಗಿತ್ತಿಯಂತೆ ವ್ಯಕ್ತೀಕೃತಗೊಳಿಸಲಾಗಿದೆ. ನಾವು ಇಂದಿನ ಕಾಲದಲ್ಲೂ ರಾಷ್ಟ್ರಗಳನ್ನು, ಸ್ಥಳಗಳನ್ನು ಒಂದು ಸ್ತ್ರೀಯಾಗಿ, ಉದಾಹರಣೆಗೆ ನಮ್ಮ ದೇಶವನ್ನು ಭಾರತ ಮಾತೆ ಎಂದು, ನಮ್ಮ ರಾಜ್ಯವನ್ನು ಕನ್ನಡಾಂಬೆ ಎಂದು ಒಂದು ಸ್ತ್ರೀಯಾಗಿ ವ್ಯಕ್ತೀಕೃತಗೊಳಿಸುತ್ತೇವೋ ಅದೇ ರೀತಿ ಇಲ್ಲಿಯೂ ಜೆರುಸಲೇಮನ್ನು ದೇವರ ಮದುವಣಗಿತ್ತಿಯಂತೆ ವ್ಯಕ್ತೀಕೃತಗೊಳಿಸಲಾಗಿದೆ. ಈ ರೀತಿ ದೇವರು ತಮ್ಮ ಜನರನ್ನು ಒಡಂಬಡಿಕೆಯ ಮೂಲಕ ಮದುವೆಯಾಗುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬಹುದು. ಇಲ್ಲಿ ದೇವರು ಈ ತಮ್ಮ ಜೆರುಸಲೇಮಿಗೆ ಹೊಸ ಹೆಸರುಗಳ ಪಟ್ಟಿಯನ್ನು ಕೊಟ್ಟಿರುವುದನ್ನು ನಾವು ನೋಡಬಹುದು. ಈ ವಾಕ್ಯದಲ್ಲಿರುವ ಆ ಮೂಲ ಇಬ್ರು ಹೆಸರುಗಳನ್ನೇ ಓದಿ ಅದರ ನಿಜವಾದ ಅರ್ಥವನ್ನು ನಾನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಅದು ಹೀಗೆ ಬರೆದಿದೆ: ನಾನು ನಿನಗೆ ಹೊಸ ಹೆಸರನ್ನು ಕೊಡುತ್ತೇನೆ, ನೀನು ಇನ್ನು ಮೇಲೆ ಅಜುಬಾ ಎಂದು ಕರೆಸಿಕೊಳ್ಳುವುದಿಲ್ಲ, ಅಂದರೆ ತ್ಯಜಿಸಲ್ಪಟ್ಟವಳು ಎಂದು ಕರೆಸಿಕೊಳ್ಳುವುದಿಲ್ಲ. ನಿನ್ನ ಸೀಮೆಗೆ ಶೆಮಾಮ ಎಂಬ ಹೆಸರು ಇನ್ನು ಮೇಲೆ ಇರುವುದಿಲ್ಲ, ಅಂದರೆ ನಿರ್ಜನ ಪ್ರದೇಶ ಅಥವಾ ಪಾಳು ಬಿದ್ದ ಏಕಾಂಗಿ ಎಂಬ ಹೆಸರು ಇನ್ನು ಮೇಲೆ ಇರುವುದಿಲ್ಲ. ಬದಲಾಗಿ ನೀನು ಎಫ್ಸಿಬಾ ಎನಿಸಿಕೊಳ್ಳುವೆ. ಇದರ ಅರ್ಥ ನನ್ನ ಉಲ್ಲಾಸಿನಿ, ಅಂದರೆ ದೇವರಲ್ಲಿ ಉಲ್ಲಾಸ ಪಡೆವಳು ಎನಿಸಿಕೊಳ್ಳುವೆ. ನಿನ್ನ ಸೀಮೆಗೆ ಬೆಹುಲ್ಲಾ ಎಂಬ ಹೆಸರಾಗುವುದು, ಅಂದರೆ ಅದರ ಅರ್ಥ ವಿವಾಹಿತೆ ಅಥವಾ ಮದುವೆಯಾದವಳು ಎಂಬ ಹೆಸರಾಗುವುದು. ಸೊ ಜೆರುಸಲೇಮ್ ಎಂಬ ಹೆಸರು ಹೋಗಿ ದೇವರನ್ನು ಮದುವೆಯಾದ ನಗರ, ತನ್ನ ಸೃಷ್ಟಿಕರ್ತನೆ ಮದುವೆಯಾದವಳು ಎಂಬ ಹೊಸ ಹೆಸರು ಬರುತ್ತದೆ. ಅದಕ್ಕಾಗಿಯೇ ಮುಂದಿನ ವಾಕ್ಯದಲ್ಲಿ ನಾವು ನೋಡಬಹುದು, ಯುವಕನು ಕನ್ಯೆ ಯುವತಿಯನ್ನು ವರಿಸುವನು ಸೃಷ್ಟಿಕರ್ತನು ನಿನ್ನನ್ನು ಎಂದು ಬರೆಯಲಾಗಿದೆ. ಸೊ ಜೆರುಸಲೇಮ್ ಎಂಬ ಹೆಸರು ಹೋಗಿ ದೇವರನ್ನು ಮದುವೆಯಾದ ನಗರ, ತನ್ನ ಸೃಷ್ಟಿಕರ್ತನನ್ನೇ ಮದುವೆಯಾದವಳು ಎಂಬ ಹೊಸ ಹೆಸರು ಬರುತ್ತದೆ. ಅದಕ್ಕಾಗಿಯೇ ಮುಂದಿನ ವಾಕ್ಯದಲ್ಲಿ ನಾವು ನೋಡಬಹುದು, ಯುವಕನು ಕನ್ಯೆ ಯುವತಿಯನ್ನು ವರಿಸುವನು ಸೃಷ್ಟಿಕರ್ತನು ನಿನ್ನನ್ನು ಎಂದು. ಇಲ್ಲಿ ಯುವಕನು ಎಂಬುದಕ್ಕೆ ಬಳಸಲಾದ ಹಿಬ್ರು ಮೂಲ ಪದ ಬೆನ್ಹ ಎಂದು. ಇದರ ಅರ್ಥ ಸೃಷ್ಟಿಕರ್ತನು. ಬೆನ್ ಎಂದರೆ ಮಾತ್ರ ಯುವಕ ಅಥವಾ ಮಗ ಎಂಬ ಅರ್ಥ ಬರುತ್ತದೆ, ಆದರೆ ಬೆನ್ಹ ಎಂದರೆ ಸೃಷ್ಟಿಕರ್ತನು ಎಂದು ಅರ್ಥ. ಆದರೂ ಯುವಕ ಎಂದು ನಮ್ಮ ಕನ್ನಡ ಬೈಬಲಿನಲ್ಲಿ ಅನುವಾದ ಮಾಡಲಾಗಿರುವುದಕ್ಕೆ ಕಾರಣ, ಆ ಯುವಕ ಅಥವಾ ಮಗ ದೇವಪುತ್ರನಾಗಿದ್ದಾನೆ, ಅಂದರೆ ಸೃಷ್ಟಿಕರ್ತನ ಮಗನೇ ಆಗಿದ್ದಾನೆ. ಅದು ಯೇಸುವನ್ನೇ ಅರ್ಥೈಸುತ್ತದೆ.
ಕೊನೆಯ ವಾಕ್ಯದಲ್ಲಿ ವರನು ವಧುವಿನಲ್ಲಿ ಆನಂದಿಸುವಂತೆ ನಿನ್ನಲ್ಲಿ ಆನಂದಿಸುವನು ನಿನ್ನ ದೇವನು ಎಂದು ಬರೆದಿದೆ. ಅಂದರೆ ಮದುವಣಿಗನಾದ ದೇವರು ಮದುವಣಗಿತ್ತಿಯಾದ ತನ್ನ ಜನರನ್ನು ಒಡಂಬಡಿಕೆ ಎಂಬ ಮದುವೆಯಾಗುತ್ತಾರೆ. ಈ ಮದುವೆ ನಿತ್ಯ ನಿರಂತರವಾದದ್ದು. ಧರ್ಮಸಭೆ ಅಥವಾ ಧರ್ಮಸಭೆಯ ಸದಸ್ಯರಾದ ನಾವೇ ಆ ಮದುವಣಗಿತ್ತಿ. ದೇವರು ಧರ್ಮಸಭೆಯನ್ನು ಮದುವೆಯಾಗಿ ಒಬ್ಬ ಹೊಸ ಮದುವಣಿಗನಂತೆ ಉಲ್ಲಾಸಗೊಳ್ಳುತ್ತಾರೆ ಎಂಬುದೇ ಈ ವಾಕ್ಯದ ಅರ್ಥ. ಸರಿ, ಈ ಎಲ್ಲಾ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ಇಂದಿನ ಕೀರ್ತನೆ ಶ್ಲೋಕವನ್ನು ನೋಡೋಣ. ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ, ವಿಶ್ವವೆಲ್ಲವೂ ಆಡಲಿ ಆತನಿಗೆ. ಪ್ರಭುವಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ಮುಕ್ತಿ ಮಾರ್ಗವನ್ನು ಪ್ರತಿನಿತ್ಯವೂ ಸಾರಿರಿ. ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ, ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ. ಶಕ್ತಿ ಸಾಮರ್ಥ್ಯ ಪ್ರಭುವಿನದೇ ಎಂದು ಜಗದ ರಾಷ್ಟ್ರಗಳು ಘನಪಡಿಸಲಿ ಆತನನ್ನು ಎಂದೆಂದು. ಆತನ ನಾಮಕ್ಕೆ ತನ್ನಿ ಘನತೆ ಗೌರವವನ್ನು, ಆತನ ಮಂದಿರಕ್ಕೆ ಬನ್ನಿ ಕಾಣಿಕೆ ಹೊತ್ತು. ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ, ಅಂಜಿಕೆಯಿಂದ ನಡುಗಲಿ ಜಗವಿಡೀ ಆತನ ಮುಂದೆ. ಪ್ರಭು ರಾಜನೆಂದು ಸಾರಿರಿ ರಾಷ್ಟ್ರಗಳಿಗೆ, ಕದಲದ ಸ್ಥಿರತೆಯನ್ನು ಇತ್ತಿಹನು ಧರೆಗೆ. ನ್ಯಾಯವಾದ ತೀರ್ಪು ಕೊಡುವನು ಜನಾಂಗಕ್ಕೆ. ಈ ಕೀರ್ತನೆ ಶ್ಲೋಕವು ದೇವರನ್ನು ಹೊಗಳಿ ಸ್ತುತಿಸಿ ಕೊಂಡಾಡುವ ಕೀರ್ತನೆಯಾಗಿದೆ. ಆದರೆ ಇದರಲ್ಲಿ ಒಂದು ವಾಕ್ಯ ಮಾತ್ರ ಇಂದಿನ ವಾಚನಗಳಿಗೆ ಸಂಬಂಧಪಟ್ಟಿದೆ. ಅದು ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ ಎಂಬ ವಾಕ್ಯ. ಇಲ್ಲಿ ಪವಿತ್ರ ಎಂಬುದಕ್ಕೆ ಬಳಸಲಾದ ಹೀಬ್ರೂ ಪದ ಖದೋಶ್ ಎಂದು. ಇದಕ್ಕೆ ಎರಡು ಅರ್ಥವಿದೆ. ಒಂದು ಪವಿತ್ರವಾದದ್ದು, ಇನ್ನೊಂದು ಪ್ರತ್ಯೇಕಿಸಲ್ಪಟ್ಟದ್ದು ಎಂದು. ಹಾಗಾಗಿ ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ ಅಂದರೆ ದೇವರಿಗೆ ಪವಿತ್ರವಾದ ಮತ್ತು ಪ್ರತ್ಯೇಕಿಸಲಾದ ಉಡುಪನ್ನು ಧರಿಸಿ ಆರಾಧಿಸಿ ಎಂದು ಅರ್ಥ. ಇದರ ಹಿಂದಿನ ವಾಕ್ಯದಲ್ಲಿ ಆತನ ಮಂದಿರಕ್ಕೆ ಬನ್ನಿ ಕಾಣಿಕೆ ಹೊತ್ತು ಎಂದು ಬರೆದಿದೆ. ಅಂದರೆ ನಾವು ಪ್ರಭುವಿನ ದೇವಾಲಯಕ್ಕೆ ಬರುವಾಗ ದೇವಾಲಯಕ್ಕೆಂದು ಪ್ರತ್ಯೇಕಿಸಲ್ಪಟ್ಟ ಪವಿತ್ರ ವಸ್ತ್ರವನ್ನು ಧರಿಸಿಕೊಂಡು ಬಂದು ಆರಾಧಿಸಬೇಕು ಎಂಬುದು ಅರ್ಥ. ಯಹೂದ್ಯರಿಗೆ ಈಗ ದೇವಾಲಯವಿಲ್ಲ. ಯೇಸುವನ್ನು ನಿರಾಕರಿಸಿ ಶಿಲುಬೆಗೇರಿಸಿದ ಯಹೂದ್ಯರಿಂದ ದೇವಾಲಯವನ್ನು ಕಿತ್ತುಕೊಂಡು ಯೇಸುವನ್ನು ವಿಶ್ವಾಸಿಸುವ ಹೊಸ ಪೀಳಿಗೆಯಾದ ನಮಗೆ ಕೊಡಲಾಗಿದೆ. ಆ ಹಳೆಯ ದೇವಾಲಯವು ಕೇವಲ ಯಹೂದ್ಯರಿಗೆ ಮಾತ್ರವೇ ಆಗಿತ್ತು. ಆದರೆ ನಮಗೆ ಕೊಡಲಾಗಿರುವ ಹೊಸ ದೇವಾಲಯವು ಸಾರ್ವತ್ರಿಕ ವಿಶ್ವವಿಖ್ಯಾತ ದೇವಾಲಯ, ಅಂದರೆ ಸರ್ವ ಜನರಿಗೂ ಕೊಡಲಾಗಿರುವ ದೇವಾಲಯ. ಇದಕ್ಕೆ ಗ್ರೀಕ್ನಲ್ಲಿ ಕ್ಯಾಥೋಲಿಕ್ ಎಕ್ಸ್ಲೇಸಿಯಾ ಎಂದು ಹೆಸರು, ಅಂದರೆ ಕಥೋಲಿಕ ಸಭೆ ಎಂದು ಅರ್ಥ. ಆಗಿನ ಹಳೆಯ ದೇವಾಲಯದಲ್ಲಿ ಯಾಜಕರು ಬಲಿಯರ್ಪಣೆಗೆ ಬರುವಾಗ ಅವರ ದೈನಂದಿನ ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಿರಲಿಲ್ಲ. ಅವರಿಗಾಗಿಯೇ ಪ್ರತ್ಯೇಕವಾಗಿಸಿದ ಪವಿತ್ರವಾದ ಬಿಳಿಯ ಬಟ್ಟೆಗಳನ್ನು ಹಾಕಿಕೊಂಡು ಬರುತ್ತಿದ್ದರು. ಈ ಬಿಳಿಯ ಬಟ್ಟೆಯನ್ನು ಯಾಜಕರು ಮತ್ತು ಅರಸರು ತಮ್ಮ ಒಳ ಅಂಗಿಯಾಗಿ ಹಾಕಿಕೊಳ್ಳುತ್ತಿದ್ದರು ಮತ್ತು ಪ್ರತಿ ಮದುವಣಿಗನು ತಮ್ಮ ಮದುವೆಗೆ ಬಿಳಿ ವಸ್ತ್ರವನ್ನೇ ಹಾಕಿಕೊಂಡು ಬರುತ್ತಿದ್ದರು. ಬಿಳಿ ಬಟ್ಟೆ ಪವಿತ್ರತೆ ಮತ್ತು ಪ್ರತ್ಯೇಕತೆಯನ್ನು ಸೂಚಿಸುತ್ತದೆ. ಆ ಕೀರ್ತನೆ ಬರೆದ ಕಾಲದಲ್ಲಿಯೂ ಮದುವೆಗಳಿಗೆ ಮದುವಣಿಗನು ಯಾಜಕರಂತೆ ಬಿಳಿ ವಸ್ತ್ರ ಧರಿಸುತ್ತಿದ್ದನು ಮತ್ತು ಮದುವಣಗಿತ್ತಿಯು ಹೊಸ ಜೆರುಸಲೇಮ್ ಎಂದು ಸೂಚಿಸುವ ಬಿಳಿ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಿದ್ದಳು. ಇದರಿಂದ ಯಾಜಕರು, ಮದುಮಗ ಮತ್ತು ಮದುಮಗಳು ಹಾಗೂ ಅರಸರು ದೇವರಿಂದ ಪ್ರತ್ಯೇಕಿಸಲ್ಪಟ್ಟವರು ಮತ್ತು ದೇವರಿಂದ ಪವಿತ್ರರಾದವರು ಎಂದು ಸೂಚಿಸುವಂತೆ ಬಿಳಿ ವಸ್ತ್ರವನ್ನು ಧರಿಸುತ್ತಿದ್ದರು. ಹೊಸ ಒಡಂಬಡಿಕೆಯಲ್ಲಿರುವ ನಾವು ಈ ಎಲ್ಲಾ ಪ್ರವಾದನೆಯಂತೆ ದೇವರ ಮದುವಣಗಿತ್ತಿಯಾಗಿದ್ದೇವೆ ಮತ್ತು 2 ಪೇತ್ರ 2ನೇ ಅಧ್ಯಾಯ 9ರಲ್ಲಿ ಹೇಳಿರುವಂತೆ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಸ್ನಾನದೀಕ್ಷೆ ಪಡೆಯುವ ಮೂಲಕ ನಾವೆಲ್ಲರೂ ದೇವರು ಆಯ್ದ ಜನಾಂಗ, ರಾಜವಂಶಸ್ಥರಾದ ಯಾಜಕರು ಹಾಗೂ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇವೆ. ನಾವು ದೇವರ ಒಡಂಬಡಿಕೆಯನ್ನು, ಅಂದರೆ ದೇವರು ತಮ್ಮ ವಧುವಾದ ನಮ್ಮನ್ನು ಒಡಂಬಡಿಕೆಯ ಮೂಲಕ ಮದುವೆಯಾದದನ್ನು ಪ್ರತಿ ಬಲಿ ಪೂಜೆಯಲ್ಲೂ ನವೀಕರಿಸುತ್ತೇವೆ. ಅವರ ಶರೀರ ರಕ್ತವನ್ನು ಸೇವಿಸುವುದರ ಮೂಲಕ ಒಂದೇ ಶರೀರವಾಗುತ್ತೇವೆ. ಅದಕ್ಕಾಗಿಯೇ ಮೊದಲ ಬಾರಿ ಪರಮಪ್ರಸಾದವನ್ನು ಮತ್ತು ಇತರ ಸಂಸ್ಕಾರಗಳನ್ನು ಸ್ವೀಕರಿಸುವವರಿಗೆ ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ಬರುವಂತೆ ಧರ್ಮಸಭೆ ಕೇಳಿಕೊಳ್ಳುತ್ತದೆ. ನಾವು ಕೂಡ ಬಲಿಪೂಜೆಗೆ ಹೋಗುವಾಗ ಪ್ರತಿನಿತ್ಯದ ಬಟ್ಟೆಯನ್ನು ಬಿಟ್ಟು ವಿಶೇಷವಾದ ಬಟ್ಟೆಯನ್ನು ಹಾಕಿಕೊಂಡು ಹೋಗುತ್ತೇವೆ. ಆದಿ ಕ್ರೈಸ್ತರು ಹಾಗೂ ನಮ್ಮ ಪೂರ್ವಜರು ಪ್ರತಿ ಬಲಿಪೂಜೆಗೂ ಬಿಳಿಯ ಬಟ್ಟೆಯನ್ನೇ ಹಾಕಿಕೊಂಡು ಹೋಗುತ್ತಿದ್ದರು. ಇಂದಿಗೂ ಯಹೂದ್ಯರು ತಮ್ಮ ಪ್ರಾರ್ಥನಾ ಸ್ಥಳಗಳಿಗೆ ಹೋಗುವಾಗ ಬಿಳಿ ಬಟ್ಟೆಯನ್ನೇ ಧರಿಸುತ್ತಾರೆ. ಆ ಎಲ್ಲಾ ವಾಚನಗಳು ಮತ್ತು ಈ ಎಲ್ಲಾ ವಿವರಣೆಗಳು ಹಾಗೂ ಉದಾಹರಣೆಗಳು ನಮಗೆ ಒಂದು ವಿಷಯವನ್ನು ಮನದಟ್ಟು ಮಾಡುತ್ತದೆ. ಅದು ಏನೆಂದರೆ, ದೇವರು ಮೊದಲೇ ಪ್ರವಾದಿಸಿದಂತೆ ತಮ್ಮ ಪುತ್ರನ ಮುಖಾಂತರ ಹೊಸ ಜೆರುಸಲೇಮ್ ಆದ ತಮ್ಮ ಜನರನ್ನು ಒಡಂಬಡಿಕೆಯ ಮೂಲಕ ಮದುವೆಯಾಗುತ್ತಾರೆ. ಯೇಸು ಸ್ವಾಮಿ ತಮ್ಮ ಶರೀರ ಮತ್ತು ರಕ್ತವನ್ನು ಬಲಿ ಕೊಟ್ಟು ನಮಗೆ ಸೇವಿಸಲು ಹೇಳುವ ಮೂಲಕ ಆ ಪ್ರವಾದನೆ ನೆರವೇರಿದೆ. ಅದನ್ನು ಕಾನಾ ಮದುವೆಯ ದ್ರಾಕ್ಷಾರಸದ ಮೂಲಕ ಪ್ರಾರಂಭಿಸಿದರು ಹಾಗೂ ದ್ರಾಕ್ಷಾರಸವನ್ನು ತಮ್ಮ ಒಡಂಬಡಿಕೆಯ ರಕ್ತವಾಗುವಂತೆ ಮಾಡಿ, ರೊಟ್ಟಿಯನ್ನು ಅವರ ಶರೀರವಾಗುವಂತೆ ಮಾಡಿ, ನಮಗಾಗಿ ಬಲಿ ಅರ್ಪಿಸಿ ಅದರಲ್ಲಿ ನಾವು ಭಾಗಿಗಳಾಗುವಂತೆ ಮಾಡಿದರು.
ಮತ್ತು ಅದನ್ನು ಅವರ ಸ್ಮರಣೆಗಾಗಿ ಪ್ರತಿ ಬಾರಿಯೂ ಬಲಿಪೂಜೆ ಮಾಡುವಾಗ ಆ ಒಡಂಬಡಿಕೆಯನ್ನು ನವೀಕರಿಸಿಕೊಳ್ಳುತ್ತೇವೆ. ಅದಕ್ಕಾಗಿಯೇ ಬಲಿಪೂಜೆಯಲ್ಲಿ ಯಾಜಕರು ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವು ನಿಜವಾಗಿಯೂ ಭಾಗ್ಯವಂತರು ಎಂದು ಹೇಳುತ್ತಾರೆ. ಇದು ಪ್ರಕಟಣೆ ಪುಸ್ತಕದ 19ನೇ ಅಧ್ಯಾಯದ ವಾಕ್ಯವನ್ನು ಸೂಚಿಸುತ್ತದೆ. ಈ ಅಧ್ಯಾಯವನ್ನು ನಾವು ಓದಿದರೆ ಈ ಮಾತುಗಳ ಮೂಲಕ ಯಾಜಕರು ನಮಗೆ ದೈವಿಕ ಮದುವಣಿಗನಾದ ಕುರಿಮರಿಯ ಮದುವೆಯ ಮಹಾಭೋಜನಕ್ಕೆ ಆಹ್ವಾನ ಮಾಡುತ್ತಿದ್ದಾರೆ ಎಂದು ಗೊತ್ತಾಗುತ್ತದೆ. ಹಾಗಾಗಿ ನಾವು ದೇವರ ಮಂದಿರಕ್ಕೆ ಬಂದು ಬಲಿಪೂಜೆಯಲ್ಲಿ ಭಾಗವಹಿಸುವುದರ ಮೂಲಕ ಆ ಒಡಂಬಡಿಕೆಯನ್ನು ಅಂದರೆ ಮದುವೆಯನ್ನು ನವೀಕರಿಸಬೇಕಾದರೆ ಅರಸರಂತೆ, ಯಾಜಕರಂತೆ ಮತ್ತು ಮದುವಣಗಿತ್ತಿಯಂತೆ ಪ್ರತ್ಯೇಕಿಸಲ್ಪಟ್ಟ ಪವಿತ್ರವಾದ ಬಿಳಿಯ ಬಟ್ಟೆಯನ್ನು ಹಾಕಿಕೊಂಡು ಬರಲು ಪ್ರಯತ್ನಿಸೋಣ. ಹಾಗೂ ನಮ್ಮ ಮದುವಣಿಗನಾದ ದೇವರನ್ನು ಪ್ರತಿ ಬಲಿಪೂಜೆಯಲ್ಲಿ ಭೇಟಿಯಾಗೋಣ. ಕೊನೆಯದಾಗಿ ನಮ್ಮ ಪವಿತ್ರ ಸಜೀವ ಸಂಪ್ರದಾಯವು ಈ ಕಾನಾ ಮದುವೆಯ ಬಗ್ಗೆ ಮತ್ತು ಅದರಲ್ಲಿ ಅಡಗಿರುವ ರಹಸ್ಯದ ಬಗ್ಗೆ ಏನು ಹೇಳಿದೆ ನೋಡೋಣ. ಇದಕ್ಕೆ ಇಂದು ನಾವು ಅಧ್ಯಯನ ಮಾಡಲಿರುವ 4ನೇ ಶತಮಾನದ ಜೆರುಸಲೇಮಿನ ಸಂತ ಸಿರಿಲ್ ಹಾಗೂ ಇಪ್ಪೋವಿನ ಸಂತ ಅಗಸ್ಟಿನ್ ರವರ ಕೆಲವು ಮಾತುಗಳನ್ನು ಈಗ ನೋಡೋಣ. ಯೇಸು ಸ್ವಾಮಿ ಒಮ್ಮೆ ಗಲಿಲೆಯದ ಕಾನಾದಲ್ಲಿ ತನ್ನ ವಾಕ್ಯದಿಂದ ನೀರನ್ನು ದ್ರಾಕ್ಷಾರಸವಾಗಿ ಪರಿವರ್ತಿಸಿದರು. ಅದೇ ರೀತಿ ದ್ರಾಕ್ಷಾರಸವನ್ನು ತನ್ನ ರಕ್ತವನ್ನಾಗಿ ಮಾಡಿರುವಾಗ ನಾವು ಅವರನ್ನು ಏಕೆ ನಂಬಬಾರದು? ಕಾನಾದಲ್ಲಿ ಸಾಮಾನ್ಯ ಲೌಕಿಕ ಮದುವೆಗೆ ಆಮಂತ್ರಿಸಲ್ಪಟ್ಟಾಗ ಅವರು ಈ ಅದ್ಭುತವನ್ನು ಮಾಡಿದರು. ಹೀಗಿರಲು ಮದುವೆ ಕೋಣೆಗೆ ಆಮಂತ್ರಿತರಾಗುವಂತೆ ನಮಗೆ ತಮ್ಮ ಶರೀರ ಮತ್ತು ರಕ್ತದ ಅನುಭವವನ್ನು ನೀಡಿದ್ದನ್ನು ನಾವು ಇನ್ನೂ ಹೆಚ್ಚು ಸಿದ್ಧತೆಯಿಂದ ಏಕೆ ಒಪ್ಪಿಕೊಳ್ಳಬಾರದು? ಸಿರಿಲ್ ರವರ ಪ್ರಕಾರ ಯೇಸು ಸ್ವಾಮಿ ಕಾನಾದ ಲೌಕಿಕವಾದ ಮದುವೆಯಲ್ಲಿಯೇ ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ್ದನ್ನು ಅಕ್ಷರಶಃ ಸತ್ಯವನ್ನು ನಂಬುವ ನಾವು ಅದಕ್ಕಿಂತಲೂ ಮಿಗಿಲಾದ ಪರಮಪ್ರಸಾದ ಎಂಬ ನಿಜ ಮತ್ತು ಸ್ವರ್ಗೀಯ ಮದುವೆಯಲ್ಲಿ ದ್ರಾಕ್ಷಾರಸವನ್ನು ತಮ್ಮ ರಕ್ತವಾಗಿ ಮಾಡಿದ್ದನ್ನು ಅಕ್ಷರಶಃ ರಕ್ತ ಎಂದು ನಂಬಲೇಬೇಕಲ್ಲವೇ? ಹಾಗಾಗಿ ಕಾನಾದ ಮದುವೆಯು ಪರಮಪ್ರಸಾದದ ಒಂದು ಮುನ್ಸೂಚನೆಯಾಗಿದೆ. ಪರಮಪ್ರಸಾದವು ಯೇಸುವಿನ ಶರೀರ, ರಕ್ತ, ಆತ್ಮ ಮತ್ತು ದೈವತ್ವವಾಗಿ ಅಕ್ಷರಶಃವಾಗಿ ಮಾರ್ಪಟ್ಟಿದೆ ಎಂಬುದರಲ್ಲಿ ಯಾರಿಗಾದರೂ ಸಂಶಯವಿದ್ದರೆ ಅವರು ಕಾನಾ ಮದುವೆಯಲ್ಲಿ ನಡೆದ ಅದ್ಭುತವನ್ನೇ ಸಂದೇಹ ಪಡುತ್ತಿದ್ದಾರೆ ಎಂದು ಅರ್ಥ. ಈಗ ಅಗಸ್ಟಿನ್ ರವರ ಮಾತುಗಳನ್ನು ನೋಡೋಣ. ಪ್ರತಿ ಬಲಿಪೂಜೆಯ ಆಚರಣೆ ಒಂದು ಮದುವೆಯ ಹಬ್ಬವಾಗಿದೆ. ಅದು ಧರ್ಮಸಭೆಯ ವಿವಾಹ ಸಂಬಂಧವಾಗಿ ಆಚರಿಸಲಾಗುತ್ತದೆ. ರಾಜನ ಮಗ ತನ್ನ ಹೆಂಡತಿಯನ್ನು ಮದುವೆಯಾಗಲು ಸಿದ್ಧನಾಗಿದ್ದಾನೆ ಮತ್ತು ರಾಜನ ಮಗನೇ ಸ್ವತಃ ಒಂದು ರಾಜನಾಗಿದ್ದಾನೆ. ಮದುವೆಗೆ ಬಂದಿರುವ ಅತಿಥಿಗಳೇ ವಧುವಾಗಿದ್ದಾರೆ. ಇಲ್ಲಿ ಸಂತ ಅಗಸ್ಟಿನ್ ರವರು ಹೇಳುವಂತೆ ಧರ್ಮಸಭೆಯ ಸಂಪೂರ್ಣ ಭಕ್ತ ಸಮೂಹವು ಬಲಿಪೂಜೆಯ ಮಹಾಭೋಜನಕ್ಕೆ ಸಿದ್ಧ ಮಾಡಲಾಗಿರುವ ಮದುವಣಗಿತ್ತಿಯಂತೆ. ಹಾಗಾಗಿ ನಾವು ನೆನಪಿನಲ್ಲಿಡಬೇಕಾದ ವಿಷಯವೇನೆಂದರೆ ಬಲಿಪೂಜೆಯು ಒಂದು ಕಟ್ಟಳೆಯ ಹಬ್ಬ ಮಾತ್ರವಲ್ಲ, ಅದು ಮದುವಣಿಗನಾದ ಕ್ರಿಸ್ತರ ಮದುವಣಗಿತ್ತಿಯಾಗಿರುವ ನಮಗೆ ಮದುವೆಯ ಹಬ್ಬದ ಮಹಾಭೋಜನದ ಸಂಭ್ರಮವೂ ಆಗಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಆಗಲೇ ಪ್ರತಿ ವಾರವೂ ನಾನು ಹಾಕುವ ವಿಡಿಯೋಗಳ ಮಾಹಿತಿ ನಿಮಗೆ ಸಿಗುತ್ತದೆ. ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಯದವರಿಗೆ, ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.